ತಕ್ಷಣ ಫಸ್ಟ್ ಸುಷ್ಮಿತಾ ಅವ್ರಿಗೆ ನೆನಪಾಗುವಂಥದ್ದು? ಅನುಬಂಧ ಅಂದರೆ ಅದು ಬರೀ ಬಂಧ ಮಾತ್ರ ಅಲ್ಲ, ಅದೊಂದು ಎಮೋಷನ್. ಯಾಕೆಂದರೆ ಅನುಬಂಧ ಟೈಮಲ್ಲಿ ಎಷ್ಟೋ ಸೀರಿಯಲ್ಗಳು ಎಂಡ್ ಆಗ್ತಾ ಇರುತ್ತೆ, ಇನ್ನು ಹೊಸ ಪರಿಚಯಗಳು ಬರ್ತಾ ಇರುತ್ತೆ, ಹೊಸ ಸೀರಿಯಲ್ಗಳು ಬರ್ತಾ ಇರುತ್ತೆ. ಒಬ್ರನ್ನ ಕಳಿಸ್ಕೊಡ್ತಾ ಇರಬೇಕು, ಇನ್ನೊಬ್ರನ್ನ ಸ್ವಾಗತಿಸ್ತಾ ಇರಬೇಕು. ಸೊ ಈ ಒಂದು ಬಂಧ ಇದೆಯಲ್ಲ, ಅದು ಮಿಸ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಹೊಸೊಬ್ರನ್ನ ವೆಲ್ಕಮ್ ಮಾಡೋದಾಗಿರಲಿ, ಅದೆಲ್ಲ ಒಂದು ಎಮೋಷನ್. ಸೊ ಕಂಪ್ಲೀಟ್ಲಿ ಇಟ್ಸ್ ಅ ಫ್ಯಾಮಿಲಿ. ಇನ್ನೊಂದು ಭಾಗ್ಯಲಕ್ಷ್ಮಿ ಸೀರಿಯಲ್ ವಿಚಾರಕ್ಕೆ ಬಂದರೆ ನಿಮ್ಮ ಪಾತ್ರ ತುಂಬ ಅದ್ಭುತವಾಗಿ ಬರ್ತಾ ಇದೆ. ಎಲ್ಲ ಪಾತ್ರಗಳು ಇಲ್ಲಿ ಯಾರು ಮೇಲು ಕೀಳು ಅನ್ನೋ ಥರ ತೋರಿಸೇ ಇಲ್ಲ, ಪ್ರತಿಯೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಈ ಆಫರ್ ಬಂದಾಗ, ನಟಿಸ್ಬೇಕು ಅಂತ ಬಂದಾಗ ಯಾಕೆ ನಿಮಗೆ ಒಪ್ಕೋಬೇಕು ಅಂತ ಅನ್ನಿಸ್ತು ಅಂತ? ಹಾಂ, ನಾನು ಯೂಶ್ವಲಿ ಜಡ್ಜ್ ಮಾಡಲ್ಲ. ಲೈಕ್ ಯಾವುದೇ ಒಂದು ಸೀರಿಯಲಲ್ಲಿ ಕರೆದ್ರೂ, ಅದು ಎಸ್ಪೆಷಲಿ ಕಲರ್ಸಲ್ಲಿ, ಬಿಕಾಸ್ ಕಲರ್ಸಲ್ಲಿ ನಂಗೆ ಯಾವತ್ತೂ ಮೋಸ ಆಗಿಲ್ಲ. ಸೊ ಹಾಗಾಗಿ ಡೆಫಿನೆಟ್ಲಿ ಅವ್ರು ಕರೆದ ತಕ್ಷಣ ಲೈಕ್ ಓಕೆ ಅಂತಲೇ ಅಂತೀನಿ. ಇನ್ಕ್ಲೂಡಿಂಗ್ ನಮಗೆ ಮಂಗಳಗೌರಿನೂ ಅಷ್ಟೇ ಹಾಗೆ ಸಿಕ್ಕಿದ್ದು ರಾತ್ರಿ ಲಾಕ್ಡೌನ್ ಟೈಮಲ್ಲಿ. ದಟ್ಟು ರಾತ್ರಿ 9:30 10 ಗಂಟೆಲಿ ಫೋನ್ ಬಂದಿದ್ದು, ನಾಳೆ ಬೆಳಗ್ಗೆ 6 ಗಂಟೆಗೆ ನೀವು ಸ್ಪಾಟಲ್ಲಿ ಇರಬೇಕು ಅಂತ. ಅದು ಹೊಸ ಕ್ಯಾರೆಕ್ಟ್ರು ವಿತ್ ಕಾಸ್ಟ್ಯೂಮ್ಸು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಅರೇಂಜ್ ಮಾಡೋದಾಗಿರಲಿ ಅಥವಾ ಆ ಪಾತ್ರಕ್ಕೆ ಪ್ರಿಪೇರ್ ಆಗೋದಾಗಿರಲಿ, ಎಲ್ಲವೂ ಮಿನಿಟಲ್ಲಿ ಆಗೋಗ್ಬಿಡುತ್ತೆ. ಸೊ ಆನ್ ಸ್ಪಾಟ್ ಹೋದಾಗ ಆ ಇಡೀ ಸೆಟ್ಟಲ್ಲಿ ನಮಗೆ ಹೆಂಗೆ ಕಂಫರ್ಟಬಲ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಈ ಸೀರಿಯಲ್ ಎಸ್ಪೆಷಲಿ ನಾನು ಆಲ್ರೆಡಿ ಟಾಪ್ TRP ಇತ್ತು, ಆಮೇಲೆ ಚೆನ್ನಾಗಿ ಓಡ್ತಿತ್ತು. ನಾನು ರೆಗ್ಯುಲರ್ ವಾಚ್ ಪ್ರತಿಯೊಂದು, ನಂಗೆ ಯಾವ ಎಪಿಸೋಡಲ್ಲಿ ಯಾವ ಸೀರೆ ಹಾಕಿದ್ರು ಸುಷ್ಮಾಕ ಅಂತ ಕೇಳಿದ್ರೆ ಹೇಳ್ತೀನಿ, ಅಷ್ಟು ಕಂಪಲ್ಸರಿ ನೋಡ್ತಾ ಇದ್ದಿದ್ದಂಥ ಸೀರಿಯಲ್ಲು. ಇದರಲ್ಲಿ ಹೊಸ ಪಾತ್ರ ಉಟ್ಕೊಳ್ಳೋ ಅಂಥದ್ದು ಯಾವುದೂ ಒಂದು ಸಿಚುವೇಶನ್ನೇ ಇಲ್ವಲ್ಲ, ಇನ್ನು ಯಾವ ಥರ ಇರ್ಬೋದು ಇದು, ಮೋಸ್ಟ್ಲಿ ಟ್ವಿಸ್ಟ್ ಏನಾದರೂ ಕೊಡ್ಬೋದಾ ಸ್ಟೋರಿಲಿ ಅಂತ ನನಗೆ ಅನ್ನಿಸ್ತಿತ್ತು ನನಗೆ ಕಾಲ್ ಬಂದಾಗ. ಆಮೇಲೆ ನಾನು ಯಾವುದೂ ರಿಜೆಕ್ಟ್ ಮಾಡಲ್ಲ, ಎಲ್ಲ ಕ್ಯಾರೆಕ್ಟರ್ಸು ಮಾಡೋದ್ರಿಂದ ನಾನು ಮುಂಚೆನೇ ಹೆಂಗಿರುತ್ತೆ ಕ್ಯಾರೆಕ್ಟ್ರು ಅಂತ ಎಲ್ಲ ಏನೂ ಕೇಳೇ ಇಲ್ಲ. ಬಟ್ ಅವ್ರು ಒಂದು ಲೈನಲ್ಲಿ ಹೇಳಿದರು, ನಿಮ್ಗೆ ಚೆನ್ನಾಗಿ ಬರುತ್ತೆ, ಫರ್ದರ್ ಇರುತ್ತೆ, ಒಂದು 3 months ಆದರೂ ನಿಮ್ಮ ಕ್ಯಾರೆಕ್ಟರ್ ಬರುತ್ತೆ ಅಂತ. ಆಲ್ಮೋಸ್ಟ್ 3 months ಆಗೇ ಹೋಯಿತು, ಆದರೂ ನನ್ನ ಕ್ಯಾರೆಕ್ಟರ್ ಇನ್ನೂ ತುಂಬ ಚೆನ್ನಾಗಿ ಬರ್ತಾನೇ ಇದೆ. ಪಾತ್ರಗಳು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಡ್ತಾನೆ ಇದ್ದಾರೆ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಐ ಆಮ್ ಸೋ ಲಕ್ಕಿ ಅಂತ ಹೇಳ್ಬೋದು. ನಿಮ್ಮ ಪಾತ್ರದ ವಿಚಾರವಾಗಿ ಬಂದರೆ, ಭಾಗ್ಯಲಕ್ಷ್ಮಿ ಅವರ ಸಂಸಾರನ ಒಂದು ಗಟ್ಟಿ ಮಾಡುವಂಥ ಪಾತ್ರ, ಅವ್ರಿಗೆ ಮೋಸ ಮಾಡಬಾರ್ದು, ಅವ್ರಿಗೆ ಆಗಬಾರ್ದು ಅಂತ ಒಂದು ಪ್ರೊಟೆಕ್ಟಿವ್ ಮಾಡುವಂಥ ಪಾತ್ರ. ಸೊ ಆ ಕತೆ ಅನುಸಾರವಾಗಿ ಬರೋಕ್ಕೆ ಹೋದರೆ ಏನು ಅನ್ಸುತ್ತೆ ನಿಮಗೆ? ಹಾಂ, ನಾನು ಇದಕ್ಕೆ ಮುಂಚೆ ಮಂಗಳಗೌರಿ ಅಂತ ಹೇಳಿದೆ, ಅದರಲ್ಲಿ ವಿಲನ್ ಮಾಡಿದ್ದೆ. ಇದರಲ್ಲಿ ಫಸ್ಟ್ ಯಾಕೋ ವಿಲನ್ ಥರನೇ ಅನ್ನಿಸ್ತಿತ್ತು, ಬಿಕಾಸ್ ಒಂದು ಸತಿ ಭಾಗ್ಯಕ್ಕಂಗೆ ಬೈದು ಬಿಟ್ಟಿದ್ದೆ ನಾನು ಸುಷ್ಮಾಗೆ. ಇದರಲ್ಲಿ ಸೀನಲ್ಲಿ ಒಯ್ದಿದ್ದೆ, ಏನ್ರಿ ನೀವು ಮೋಸ ಮಾಡ್ತೀರಾ, ಅಷ್ಟು ಗೊತ್ತಾಗಲ್ವಾ ನಿಮಗೆ, ಕೆಲ್ಸಕ್ಕೆ ಬಂದು ಸೇರ್ಕೊಂಡಿದ್ದೀರಲ್ಲ, ಮಾನ ಮರ್ಯಾದೆ ಇಲ್ವಾ ಅಂತೆಲ್ಲ ಕೆಟ್ಟದಾಗ ಬಂದ. ನಂಗೆ ಅನಿಸ್ತು ಮೇ ಬಿ ನಂದು ಅಲ್ಲಿಗೆ ಬೈದುಬಿಟ್ಟು ಅಲ್ಲಿ ಎಂಡಾಗೋಗುತ್ತೆ ಅಂತ ಅನಿಸುತ್ತೆ ನನ್ನ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡಿದ್ದೆ. ಬಟ್ ಅವಳ ಫ್ಯಾಮಿಲಿ ವಿಚಾರ ಎಲ್ಲ ನ್ಯೂಸ್ ಪೇಪರಲ್ಲಿ ಬಂದು ಅದೆಲ್ಲ ತಿಳ್ಕೊಂಡಾದ ನಂತರ ನಾನು ಅವಳಿಗೆ ಅಷ್ಟೊಂದು ಕ್ಲೋಸ್ ಆಗ್ತೀನಿ. ಆ ಒಂದು ಪಾತ್ರಕ್ಕೆ ಅವಳು ಹೋಗು ಬಾ ಅಂತ ಕರೆಯೋ ಥರ ಒಂದು ಬಾಂಧವ್ಯ ಬೆಳೆಯುತ್ತೆ ಅನ್ನೋದು ನನಗೆ ಇಮ್ಯಾಜಿನೇಷನು ಇರಲಿಲ್ಲ. ಏನು ಭಾಗ್ಯ ಅವರೇ ಹೋಗಿ ಬನ್ನಿ ಅಂತ ಕರಿತಿದ್ದವರು, ಈಗ ಕ್ಯಾರೆಕ್ಟರ್ ಯಾವ ಥರ ಆಗಿದೆ ಅಂದರೆ, ಹೌದಾ ಭಾಗ್ಯ, ಓಕೆ ಭಾಗ್ಯ ಅಂದರೆ ನಮ್ಮ ಕ್ಲೋಸ್ನೆಸ್ಸು, ನಮ್ಮ ಫ್ರೆಂಡ್ಶಿಪ್ಪು ಅಷ್ಟು ಗಟ್ಟಿಯಾಗಿದೆ. ನನಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಲೈಕ್ ಈ ಥರ ಬರುತ್ತೆ ಕ್ಯಾರೆಕ್ಟರ್ ಅಂತ. ಇತ್ತೀಚಿನ ಒಂದು ಎಪಿಸೋಡ್ನಲ್ಲಿ ಶ್ರೇಷ್ಠ ಅವರಿಗೆ ಭೂತ ಬಿಡಿಸುವಂಥ ಒಂದು ಚಡಿ ಬಿಡಿಸುವಂಥ ಒಂದು ಕ್ಯಾರೆಕ್ಟರ್, ಅದು ನೀವು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ರಿ. ಅದು ಲುಕ್ ತುಂಬ ಚೆನ್ನಾಗಿತ್ತು, ನಿಮ್ಮ ವಾಯ್ಸ್ ಟೋನ್ ಅದಕ್ಕೆ ಬದಲಾಗಿದ್ದು, ಆ ಪಾತ್ರಕ್ಕೆ ತಕ್ಕಂತೆ ಅದು ತುಂಬ ಅದ್ಭುತವಾಗಿ ಬಂದಿತ್ತು. ಆ ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಹೇಳೋದಾದ್ರೆ, ಆ ಪರ್ಟಿಕ್ಯುಲರ್ ಸೀನ್ಗೆ ಕಂಪ್ಲೀಟ್ ರೀಸನ್ನು ನಮ್ಮ ಇಡೀ ಸೆಟ್ ಅವರು ಮತ್ತು ನಮ್ಮ ಡೈರೆಕ್ಟರ್ ದರ್ಶನ್ ಸರ್, ಬಿಕಾಸ್ ಅವ್ರು ಸೆಲೆಕ್ಟ್ ಮಾಡಿದ್ದು. ಒಂದಷ್ಟು ನಾವು ಕೊಡ್ತಿರ್ತೀವಿ ಯಾವ್ದು ಸೂಟ್ ಆಗುತ್ತೆ, ಇದು ಮಾಡಲ ಸರ್, ಅದು ಮಾಡಲ ಸರ್ ಅಂತ. ಹಂಗೆ ಕೆಲವೊಂದು ಸತಿ ಉಪೇಂದ್ರ ಸರ್ ಥರದ್ದೆಲ್ಲ ಬಂದುಬಿಟ್ಟಿತ್ತು. ಲೈಕ್ ಯಾವನಾದ್ರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ, ಹೇ ನೀನು ಹೀಗೆ ಮಾಡಬೇಡ ಅನ್ನೋದು ಬೇರೆ ಥರನೇ ಬಂದಿತ್ತು. ಉಪೇಂದ್ರ ಸರ್ ಥರ ಎಲ್ಲ ಬಂದಿತ್ತು. ನಾನು ಅದನ್ನು ಓಕೆನಾ ಸರ್, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಈ ವಾಯ್ಸು, ಸರ್ನ ಇಮಿಟೇಟ್ ಮಾಡಿದ್ದೀವಿ ಥರ ಅಂತ ಏನಾದರೂ ಆಗುತ್ತಾ, ಮೇ ಬಿ ಆಗ್ಬೋದು, ನೀವು ಇನ್ನೊಂದು ಏನಾದ್ರು ಟ್ರೈ ಮಾಡಿ ನೋಡೋಣ ಅಂತ. ಏನಿಲ್ಲ ಅಂದರೂ ಹ್ಯಾಸ್ ಗಿವನ್ 20 minutes ಆಫ್ ಟೈಮ್ ಜಸ್ಟ್ ಟು ಸೆಲೆಕ್ಟ್ ದ ವಾಯ್ಸ್. ಟೋನ್ ಸೆಲೆಕ್ಟ್ ಮಾಡೋಕ್ಕೆ 20 ನಿಮಿಷ ಬ್ರೇಕು. ಓಕೆ, ಇದು ಮಾಡಲಾ ಅದು ಮಾಡಲಾ ಅಂದ್ಕೊಂಡು ಫೈನಲಿ ಅವರೇ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಇದನ್ನು ಮಾಡೋಣ ಅಂತ ಹೇಳಿ ಫೈನಲೈಸ್ ಮಾಡಿದ್ರು. ಸೊ ಆ ಕ್ಯಾರೆಕ್ಟ್ರು ಆ ಪೋರ್ಷನ್ 1 week ಫುಲ್ಲು ಟೆಲಿಕಾಸ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಇಡೀ ಭಾಗ್ಯಲಕ್ಷ್ಮಿನಲ್ಲಿ ಹಿತನ್ ಕ್ಯಾರೆಕ್ಟರ್ಗಿಂತ ಆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನೇ ಜಾಸ್ತಿ ಹೈಲೈಟ್ ಮಾಡಿ ಎಲ್ಲಿ ಹೋದ್ರೂ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾರೆ. ದ ಹೋಲ್ ಕ್ರೆಡಿಟ್ ಗೋಸ್ ಟು ಆರ್ ಡೈರೆಕ್ಟರ್. ಆ ಪಾತ್ರದ ಏನೋ ಡೈಲಾಗ್ನ ಹೇಳ್ಬೋದಾ? ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಡೈಲಾಗ್. ಶ್ರೇಷ್ಠ, ನೀನು ಆಲ್ರೆಡಿ ಮದುವೆ ಆಗಿರೋ ಹುಡುಗನ್ನ ಮದುವೆ ಆಗ್ತಾ ಇದೆಯಾ ಅಂತ ನನಗೆ ಗೊತ್ತು. ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಕೂಡ ನನಗೆ ಗೊತ್ತು. ನೀನು ಬಾಳೆಕಾಯಿನ ಮದುವೆ ಆಗಬೇಕು ಅನ್ನೋ ವಿಷಯ ನನಗೆ ಗೊತ್ತು.
ನೀನು ಅದಕ್ಕೆ ಇಲ್ಲಿ ಬಂದಿರೋದು ಅಂತಾರೆ ನಾನು ನಿನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದು. ಇನ್ನೂ ಡೈಲಾಗ್ಸ್ ಇದೆ, ಮರ್ತೋಗ್ಬಿಟ್ಟಿದ್ದೀನಿ. ಶಿಷ್ಯಗೆ ಚಿಚಿ ಅವಳನ್ನ ಇಲ್ಲಿ ಕೂರ್ಸು. ಅಷ್ಟೇ. ಇನ್ನೊಂದು, ಈಗ ಒಂದು ಮದ್ವೆಗಿಂತ ಮುಂಚೆ ಕೆಲವೊಂದು ಪಾತ್ರಗಳ ಬರೋದು, ಅಥವಾ ಮದ್ವೆ ಆದ್ಮೇಲೆ ಅಂತ ಕೆಲವೊಬ್ರು ದೃಷ್ಟಿಕೋನ ಇಟ್ಕೊಂಡು ಬರೋದು, ಅವಕಾಶಗಳು ಅಂತ ಬಂದಾಗ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋ ರೀತಿ, ಅಂದ್ರೆ ಕಿರುತೆರೆ ಆಗಿರ್ಬೋದು, ಚಿತ್ರರಂಗ ಆಗಿರ್ಬೋದು, ಅದು ನಿಮ್ಗೆ ಆ ಥರ ಸಮಸ್ಯೆ ಯಾವತ್ತಾದ್ರೂ ಬಂದಿದೆಯಾ? ನನಗೆ ಪ್ಲಸ್ಸೇ ಆಗಿದೆ. ಆ್ಯಕ್ಚುಲಿ ತುಂಬ ಜನ ಹೇಳ್ತಿದ್ರು, ನಾನು ಆ್ಯಕ್ಚುಲಿ ನಾನು ಮತ್ತು ಜಗ್ಗಪ್ಪ ಇಬ್ಬರೂ ಮದುವೆನ ಮುಂದಕ್ಕೆ ಹಾಕಿದ್ದು ಇದೇ ರೀಸನ್ಗೆ. ಬಿಕಾಸ್ ಆವಾಗಷ್ಟೇ ನನಗೆ ಸ್ವಲ್ಪ ಸೀರಿಯಲ್ಸ್ ಮತ್ತು ಇದೆಲ್ಲ ಸಿಗ್ತಿತ್ತು, ಸಿನಿಮಾ ಕೂಡ ಸಿಗ್ತಾಯಿತ್ತು. ಸೊ ನಾನು ಸ್ವಲ್ಪ ಅವಾಯ್ಡ್ ಮಾಡಿದ್ದೆ, ಬಿಕಾಸ್ ನನಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಬಿಕಾಸ್ ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದು ಏನಾಗಬೇಕು ಅಂತ ಅದೇ ಆಗಿರೋದು. ಸೊ ಆ್ಯಕ್ಟಿಂಗ್ ಈಸ್ ಮೈ ಲೈಫ್ ಅನ್ನೋ ಥರ. ಸೊ ನಾನು ತುಂಬ ಯೋಚನೆ ಮಾಡಿದ್ದೆ ಆಗಬೇಕಾದ್ರೆ. ನಾವು ತಡನೂ ಮಾಡಿದ್ವಿ. ಅದಾದಮೇಲೆ ಅಯ್ಯೋ ಮುಂಚೆನೇ ಮದುವೆ ಆಗಿದ್ದರೆ ನಿನ್ನ ಕಾಲ್ಗುಣದಿಂದ ಇನ್ನೂ ಅದೃಷ್ಟ ಚೆನ್ನಾಗಿರ್ತಿತ್ತೇನೋ, ಆವಾಗಲೇ ಹೀರೋಯಿನ್ ಆಗಿಬಿಡ್ತಿದ್ದೆ ಅನ್ಸುತ್ತೆ ಕಣೋ ಅಂತೆಲ್ಲ ರೇಗಿಸ್ತಿರ್ತೀನಿ ನಾನು ಮನೇಲಿ. ಸೊ ಈಸ್ ಅ ಲಕ್ಕಿ ಚಾಮ್ ಫಾರ್ ಮೀ. ಸೊ ಆಫ್ಟರ್ ಮ್ಯಾರೇಜ್ ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಆ್ಯಂಡ್ ಕಿರುತೆರೆಯಲ್ಲಿ ಕೆಲಸ ಮಾಡೋರು ಯಾರಿಗೂ ಅಂಥ ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಆಗಿಲ್ಲ. ಮೇ ಬಿ ದೊಡ್ಡ ದೊಡ್ಡ ಹೀರೋಯಿನ್ಸಿಗೆ ಆಗಿರಬಹುದು, ಬಟ್ ನಮ್ಮ ಕಿರುತೆರೆಯಲ್ಲಿ ಆ ಥರ ಡಿಫ್ರೆನ್ಷಿಯೇಟ್ ಏನೂ ಮಾಡಲ್ಲ. ಸೊ ನಾವೆಲ್ಲರೂ ತುಂಬ ಅದೃಷ್ಟವಂತರು ಆ ವಿಷಯದಲ್ಲಿ. ನಮ್ಮ ಚಾನೆಲ್ ಅವರು ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವರು ತಲೆನೇ ಕೆಡ್ಸ್ಕೊಳ್ಳಲ್ಲ. ನೀನು ಆ್ಯಕ್ಟ್ ಮಾಡ್ತೀಯಾ, ನೀನು ಈ ಪಾತ್ರ ಮಾಡ್ತೀಯಾ, ಮಾಡು ಅಷ್ಟೇ. ನಿಂಗೆ ಮದುವೆ ಆಗಿರಲಿ, ಬಟ್ ದಟ್ ಈಸ್ ಯುವರ್ ಪರ್ಸ್ನಲ್ ಅಂತ ಅವರು ತುಂಬ ಪ್ರೊಫೆಷ್ನಲ್ ಆಗಿ ಯೋಚನೆ ಮಾಡ್ತಾರಲ್ಲ, ದ್ಯಾಟ್ ಪ್ರೊಫೆಷ್ನಲಿಸಮ್ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಇನ್ನೊಂದು, ಇವಾಗ ಬಾಲಿವುಡ್ ತೊಗೊಳಕ್ ಹೋದ್ರೆ ಅಲ್ಲಿ ಮದುವೆ ಆಗಿ ಮಕ್ಕಳಾಗಿ ಅವ್ರು ಹೇಗೆ ಇದ್ರೂ ಕೂಡ ಅಲ್ಲಿ ಹೀರೋಯಿನ್ಸ್ ಅವರು. ಸೊ ಅಲ್ಲಿ ಅವ್ರ ಟ್ಯಾಲೆಂಟ್ ಅಷ್ಟೇ ನೋಡ್ತಾರೆ. ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಈ ವಿಚಾರಕ್ಕೆ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ, ಒಬ್ರು ಆಡಿಯನ್ಸ್ ಆಗಿ, ಒಬ್ರು ನಟಿಯಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ನಟಿಯಾಗಿ ಮೇ ಬಿ ನಾನೇನಾದರೂ ಸಿನಿಮಾ ಮಾಡಿದಿದ್ರೆ ಬಹುಶಃ ನನಗೂ ಈ ಥರ ಏನಾದರೂ ಎಫೆಕ್ಟ್ ಆಗಿರಬಹುದಾ ಅಂತ ಒಬ್ರು ನೋಡಿದಾಗ ನಮಗೆ ಅನ್ನಿಸ್ತಾನೆ ಇರುತ್ತೆ. ಬಟ್ ಬಾಲಿವುಡ್ನ ಕಂಪೇರ್ ಮಾಡಿದ್ರೆ ಲೈಕ್ ನಾವು ಫಸ್ಟ್ ಆಫ್ ಆಲ್ ಯಾರಿಗೂ ಕಂಪೇರೇ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ನಮ್ಮ ಆಡಿಯನ್ಸೇ ಬೇರೆ, ಅವ್ರ ಆಡಿಯನ್ಸೇ ಬೇರೆ. ಅವ್ರು ತುಂಬ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬಾಲಿವುಡ್ ಅಂತ ನೀವೇನು ಹೇಳಿದ್ರೆ, ನಾನು ಅದೇ ಥರ ತೊಗೊಳೋದಾದರೆ ಅಲ್ಲಿನ ಎಕ್ಸ್ಪೋಸ್ ಲೆವೆಲ್ಗೂ ಇಲ್ಲಿನ ಎಕ್ಸ್ಪೋಸ್ ಲೆವೆಲ್ಗೂ ಲಿಮಿಟೇಷನ್ಸ್ ಇದೆ. ಸೊ ಆದರೂ ನಾವು ಎಕ್ಸಾಂಪಲ್ ಆಗಿ ತೊಗೋಬೇಕಾಗತ್ತೆ. ಸೊ ನಾವು ಇಲ್ಲಿನ ಜನತೆಯ ಸೀಮಿತವಾಗಿ ನಾವು ಸಿನಿಮಾಗಳನ್ನ ಮಾಡ್ತೀವಿ, ಅಲ್ಲಿನ ಜನತೆಯ ಯಾಕೆಂದರೆ ಈಗ ಡಬ್ಬಿಂಗ್ ಅದು ಇದು ಅಂತ ಏನೋ ಮಾಡ್ತೀವಲ್ಲ, ನಾವು ಸಿನಿಮಾಗಳನ್ನ ರೀಮೇಕ್ ಅಂತ ಮಾಡ್ತೀವಲ್ಲ, ಕೆಲವೊಂದು ಏನಕ್ಕೆ ಫ್ಲಾಪ್ ಆಗುತ್ತೆ ಅಂದರೆ ಜಸ್ಟ್ ಬಿಕಾಸ್ ಆಫ್ ದ್ಯಾಟ್. ನಮ್ಮ ಈಗ ಉತ್ತರ ಕರ್ನಾಟಕದ ಸೈಡ್ ಹೋದಾಗ ಅವ್ರದ್ದು ಜಾನರ್ ಬೇರೆ ಇರುತ್ತೆ. ಅವರಿಗೆ ಮೂಗ್ನತ್ ಅಂದರೆ ತುಂಬ ಇಷ್ಟ, ಅವರಿಗೆ ಇಳಕಲ್ ಸೀರೆ ಥರನೇ ಉಡಬೇಕು, ಹಂಗಿದ್ರೆ ಚಂದ. ಮಂಡ್ಯ ಸೈಡ್ ಹೋದರೆ ಅದು ಬೇರೆ ಥರ ಸ್ಲ್ಯಾಂಗಿಂದ ಹಿಡಿದು, ಕಾಸ್ಟ್ಯೂಮಿಂದ ಹಿಡಿದು, ಮಾತಿಂದ ಹಿಡಿದು, ಥಿಂಕಿಂಗ್ ಲೆವೆಲಿಂದ ಹಿಡಿದು ಕಂಪ್ಲೀಟಾಗಿ ಚೇಂಜ್ ಆಗಿರೋದ್ರಿಂದ ಸೊ ನಾವು ಅದು ಕಂಪ್ಯಾರಿಸನ್ ಮಾಡೋಕ್ಕೆ ಆಗಲ್ಲ. ನಮ್ಮದು ನಮಗೆ, ಅವ್ರದ್ದು ಅವ್ರಿಗೆ. ಇನ್ನೊಂದು, ಪ್ರತಿ ಸತಿ ಒಂದು ಬಿಗ್ ಬಾಸ್ ಸೀಸನ್ ಬಂದಾಗಲೂ ನಿಮ್ಮ ಹೆಸರು ಮತ್ತೆ ಜಗ್ಗಪ್ಪ ಸರ್ ಅವರ ಹೆಸರು ಇದ್ದೇ ಇರುತ್ತೆ. ಇಷ್ಟು ಸೀಸನ್ಗಳಲ್ಲೂ ಅದು ಮುಂಚೆ ಏನಾದ್ರು ಬಂದಿರೋದು. ಈ ಸೀಸನ್ಗೆ ಏನಾದ್ರು ನೀವಿಬ್ರು ಅಥವಾ ಹೋಗೋ ಚಾನ್ಸಸ್ ಇದೆಯಾ? ಇಲ್ಲ, ಈ ಸತಿ ಯಾವುದು ಕಾಲ್ಸ್ ಯಾವುದು ಬಂದಿಲ್ಲ. ಬಟ್ ಬಂದಿದ್ರೆ ಬಹುಶಃ ಒಂದು ಮಟ್ಟಿಗೆ ಯೋಚನೆ ಮಾಡಬಹುದಿತ್ತು, ಬಟ್ ನಾಟ್ ಯೆಟ್. ಬಟ್ ಪ್ರತಿ ವರ್ಷ ಯಾಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ, ಅಂಥದ್ದೇನು ಕಂಟೆಂಟ್ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ಲೈಕ್ ಹೋದಾಗಲೇ ಗೊತ್ತಾಗೋದು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಅಂತ. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಸದ್ಯಕ್ಕೆ. ಓಕೆ, ಬಂತು ಅಂತಲೇ ತಗೊಳ್ಳೋಣ, ಅವಕಾಶ ಸಿಕ್ತು ಅಂತಲೇ ತಗೊಳ್ಳೋಣ. ಸೊ ನಿಮ್ಮ ಅಭಿಪ್ರಾಯ ಏನು, ಇದನ್ನು ಟ್ರೈ ಮಾಡ್ಬೋದು ಅಂತ ಅನ್ಸುತ್ತಾರೆ? ಆ್ಯಸ್ ಐ ಸೆಡ್, ಲೈಕ್ ನಾನು ಎಲ್ಲ ಆಪರ್ಚುನಿಟಿನೂ ಯಾವುದೂ ಮಿಸ್ ಮಾಡಿಲ್ಲ ಇದುವರೆಗೂ. ವೆದರ್ ಇಟ್ ಮೈಟ್ ಬಿ, ಫಾರ್ ಎಕ್ಸಾಂಪಲ್ ಅವ್ರು ನಾಟಕಕ್ಕೆ ಕರೆದ್ರು ಅಂತ ಇಟ್ಕೊಳ್ಳಿ, ಸೀರಿಯಲ್ಗೆ ಬಂದಾಗಿದೆ ನಾಟಕಕ್ಕೆ ಹೋಗಲ್ಲ ಅಂತಲೂ ನಾನು ಹೇಳಲ್ಲ. ಅಥವಾ ಯಾವುದೋ ಸಿನಿಮಾ ಬರುತ್ತೆ ಅಂತ ಇಟ್ಕೊಳ್ಳಿ, ಅದು ತೆಲುಗು ಆಗಿರಲಿ, ತಮಿಳ್ ಆಗಿರಲಿ, ಯಾವುದೇ ಚಾನಲ್ ಆಗಿರಲಿ, ಯಾವುದೇ ಕ್ಯಾರೆಕ್ಟರ್ಸ್ ಆಗಿರಲಿ, ಯಾವುದೇ ಭಾಷೆ ಆಗಿರಲಿ, ಯಾವುದೂ ನಾನು ರಿಜೆಕ್ಟ್ ಮಾಡಿಲ್ಲ ಇದುವರೆಗೂ. ಸೊ ನಾನು ರಿಜೆಕ್ಟ್ ಯಾವುದೂ ಮಾಡಲ್ಲ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಬರೋದೇ ಅಪರೂಪ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಬರೋದಿದ್ದಿದ್ರೆ ಎಲ್ಲನೂ ತುಂಬಿ ಬರ್ತಿತ್ತು. ಬಂದಿದೆ ಅಂತಂದಾಗ ಸಿಕ್ಕ ಅವಕಾಶನ ಬಳಸ್ಕೋಬೇಕು ಅನ್ನೋ ಕ್ಯಾಟಗರಿ ಇರೋಳು. ಸೊ ಡೆಫಿನೆಟ್ಲಿ ಬಳಸ್ಕೋತೀನಿ ಅಂತ ಅನಿಸುತ್ತೆ. ಬಟ್ ಈ ಬಿಗ್ ಬಾಸ್ದು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬಿಕಾಸ್ ಸುಮ್ಮನೆ ಹೋಗಿ ಬರೋದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದು ಹೋದರೆ ಗೆದ್ದು ಬರಬೇಕು ಒಂದು, ಇಲ್ಲ ಅಟ್ಲೀಸ್ಟ್ ಮಿನಿಮಮ್ ಇಷ್ಟು ವಾರ ಇದ್ಲು ಸೂಪರಪ್ಪ ಅಂತನಾದರೂ ಅನ್ನಿಸ್ಕೋಬೇಕು. ಕೆಟ್ಟದಾಗಂತೂ ಆಚೆ ಬರಬಾರ್ದು ಅನ್ನೋದೊಂದು ತಲೆಯಲ್ಲಿರುತ್ತೆ. ಬಟ್ ಹಿಂಗೆ ನಮ್ಮನ್ನು ಪೋರ್ಟ್ರೇ ಮಾಡ್ತಾರೆ ಅನ್ನೋದು ಭಯ ಇರುತ್ತೆ. ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ಅಂತ ನನಗೆ ಆ ಸೆನ್ಸೇ ಇರಲ್ಲ. ಒಂದೆರಡು ದಿನ ಅನ್ಕೋಬೋದು ಕ್ಯಾಮ್ರಾ ಇದೆ ಹಾಗೆ ಹೀಗೆ ಅಂತ. ನನಗೆ ಹೊರಗಡೆ ಬಂದಿರೋ ಅಷ್ಟು ಜನ ನನ್ನ ಫ್ರೆಂಡ್ಸೇ, ಇನ್ಕ್ಲೂಡಿಂಗ್ ಕಾರ್ತಿಕ್ ಮಹೇಶ್ ಸರ್ ಅಷ್ಟೇ. ಸೊ ಅವನು ಕೂಡ ನಂಗೆ ಹೇಳ್ತಾನೆ ಇರ್ತಾನೆ, ಲೈಕ್ ಚೆನ್ನಾಗಿದೆ, ನಿಂಗೆ ನೆಕ್ಸ್ಟ್ ಏನಾದರೂ ಬಂದರೆ ಹೋಗಿ, ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್
ಫಾರ್ ಯು ಅಂತ. ಸೊ ನೋಡೋಣ ಎಲ್ಲರ ಅಭಿಪ್ರಾಯ ಇದು ಎಲ್ಲ ತಿಳ್ಕೊಂಡು ಇಫ್ ಇಟ್ ಕಮ್ಸ್ ಲೆಟ್ ಸಿ. ಬಟ್ ಅದನ್ನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಐಲ್ ಗೋ ಅಂತ, ಬಟ್ ಐಲ್ ಟ್ರೈ ಟು ಥಿಂಕ್ ಅಬೌಟ್ ಇಟ್. ಒಂದು ಮಟ್ಟಿಗೆ ನಿಮ್ಮ ಫ್ಯಾನ್ಸ್ಗೆ ಒಂದು ಸೂಚನೆ ಕೊಟ್ರಿ, ಏನಂತ? ಸಿಕ್ಕಿದ್ರೆ ಹೋಗ್ತೀನಿ ಅನ್ನೋ ಹಾಂ, ಕೈಂಡ್ ಆಫ್ ಯಾರಿಗೆ ಒಬ್ವಿಯಸ್ಲಿ ಶೋಗೆ ಅಲ್ಲದೆ ಇದ್ರು ಸುದೀಪ್ ಸರ್ ಜೊತೆ ಮಾತಾಡೋಕ್ಕಾದ್ರೂ ಹೋಗ್ತೀನಿ. ಆಪರ್ಚುನಿಟಿ ಲೈಕ್ ಪ್ರತಿ ಬಾರಿ ಎಲ್ಲರೂ ಅದಕ್ಕೆ ಅಂತಲೇ ಹೋಗೋದು, ಆ ವೀಕೆಂಡ್ಗೋಸ್ಕರನೇ. ಸೊ ಅದೇ ಲೈಕ್ ಒಂದು ವಾರ ಸುಮ್ಮನೆ ಸರ್ ಹತ್ರ ಮಾತಾಡಿಕೊಂಡು ಒಂದು ಬಿಲ್ಡಪ್ ತೊಗೊಂಡು ಬರೋದಕ್ಕಿಂತ ಒಂದಷ್ಟು ವಾರ ಇರಬೇಕು ಅನ್ನೋದೊಂದು ಆಸೆ ಇರುತ್ತೆ. ಹೋದರೆ ಗೆದ್ದೇ ಬರಬೇಕು, ಇಲ್ಲಾಂದರೆ ಒಂದಷ್ಟು ವಾರ ಇರಬೇಕು ಅನ್ನೋದು ಟಾರ್ಗೆಟ್ಸ್ ಇರುತ್ತಲ್ಲ. ಆ ಟಾರ್ಗೆಟ್ ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಥವಾ ವೈಬ್ಸ್, ಯೂಶ್ವಲಿ 6th ಸೆನ್ಸ್ ಅಂತ ಒಂದಿರುತ್ತಲ್ಲ ಎಲ್ರಿಗೂ, ಆ 6th ಸೆನ್ಸ್ ಹೊಡೆದ್ರೆ ಡೆಫಿನೆಟ್ಲಿ ಆ ವರ್ಷ ಹೋಗ್ಬೋದು. ಈಗ ಬೇರೆ ಭಾಷೆಗಳಲ್ಲೆಲ್ಲ ಕಪಲ್ಸ್ನ ಕಳಿಸ್ತಾರೆ. ಸೊ ನಮ್ಮ ಕನ್ನಡ ಸೀಸನ್ OTT ಆಗಿತ್ತು, ಜೋಡಿಯಾಗಿ ಕಳಿಸಿದ್ರು. ಅಂಥದ್ದು ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಇಬ್ರು ಹೋಗ್ತೀರಾ? ಇರ್ತಾನೆ ಅಂದರೆ ಖಂಡಿತ ಹೋಗ್ತೀನಿ ಡೆಫಿನೆಟ್ಲಿ. ಯಾಕಂದರೆ ಮಿಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಜೋಡಿಯಾಗಿ ಆರಾಮಾಗಿ ಹೋಗಿ ಏನಾದರೂ ಕಂಟೆಂಟ್ ಮಾಡ್ಕೊಂಡು ಬರ್ಬೋದು. ಸೊ ಇಂಡಿವಿಜುವಲಾಗಿ ಹೊಡೆದಾಡೋದಕ್ಕಿಂತ ಬೆಟರ್ 2 in 1 ಈ ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ಹಂಗೇನಾದರೂ ಒಂದು ಟೈಟಲ್ ತೊಗೊಂಡು ಏನಾದರೂ ಆಚೆ ಬರುವಂಥ ಒಂದು ಪ್ರೂವ್ ಮಾಡುವಂಥ ಯಾವುದಾದ್ರೂ ಒಂದು ಆಪರ್ಚುನಿಟೀಸ ಅಂತ ಅಷ್ಟೇ. ಇನ್ನೊಂದು ಈಗ ಈ ಸೀಸನಲ್ಲಿ ಇಂಥವರೆಲ್ಲ ಬಂದರೆ, ಇಂಥ ಕಂಟೆಸ್ಟೆಂಟ್ಗಳೆಲ್ಲ ಬಂದರೆ ಚೆನ್ನಾಗಿರುತ್ತೆ, ಈ ಸೀಸನ್ ನೋಡೋಕ್ಕೂ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ ಅನ್ನೋದಾದ್ರೆ ಯಾರಿದ್ರೆ ಚೆನ್ನಾಗಿರುತ್ತೆ? ನಮ್ಮ ಗಿಚ್ಚಿಗಿಲಿ ಯಾರು ಹೋದರೂ ಇಂಟ್ರೆಸ್ಟಿಂಗ್. ನಾನಂತೂ ಮಿಸ್ ಮಾಡದೆ ನೋಡ್ತೀನಿ, ಬಿಕಾಸ್ ಗಿಚ್ಚಿಗಿಲಿ ಕಂಟೆಂಟ್ ಇರೋದೇ ಕಾಮಿಡಿ. ಸೊ ಆಬ್ವಿಯಸ್ಲಿ ಆ ಒಂದು ಜಾನರನ್ನು ಕಳಿಸ್ತಾರೆ. ನಮ್ಮ ಹುಡುಗರು ಯಾರು ಹೋದ್ರೂ ಖುಷಿನೇ, ಬಿಕಾಸ್ ನಾವು ಇದನ್ನು ಆಲ್ಮೋಸ್ಟ್ ಒಂದು 5 years ಎಗೋ ಅನಿಸುತ್ತೆ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಸರ್ ನಮ್ಮ ಹುಡುಗರಲ್ಲಿ ಯಾರಾದರೂ ಒಬ್ರನ್ನ ಕಳಿಸಿ ಅಂತ. ಇವತ್ತಿಗೂ ಅದೇ ಮೈಂಡ್ ಸೆಟ್ ಇದೆ. ಇಟ್ ಈಸ್ ನಾಟ್ ಲೈಕ್ ಇವನೇ ಹೋಗಬೇಕು, ನಾನು ಹೋಗ್ಬೇಕು ಸರ್ ಅಂತ ಇದುವರೆಗೂ ಯಾರು ಫೈಟೇ ಮಾಡಿಲ್ಲ. ಸರ್ ನಮ್ಮ ಹುಡುಗರು ರೆಫರ್ ಅಂದರೆ ಅದೊಂದು ಏನಂತಾರೆ, ಅದರಿಂದ ಒಂದು ಎಕ್ಸ್ಟ್ರಾ ಹೆಸರು, ಮಜಾ ಭಾರತ ಅನ್ನೋ ಹೆಸರು ನಮ್ಮ ಮಂಜಣ್ಣ ಹೋದಾಗಲೇ ನಮಗೆ ಹೈಪ್ ಸಿಕ್ಕಿದ್ದು. ಮಜಾ ಭಾರತ ಹುಡುಗ ಇವನು ಅಂತ ಅಂತಾರಲ್ಲ, ಆಗ ಮಜಾ ಭಾರತನೂ ಹೈಲೈಟ್ ಆಗುತ್ತೆ, ಆ ಹುಡುಗನೂ ಹೈಲೈಟ್ ಆಗ್ತಾರೆ ಯಾರು ಹೋಗ್ತಾರೋ ಅವರು. ಸೊ ಹಾಗಾಗಿ ಯಾರು ಹೋದರೂ ಚಂದ. ನಮ್ಮ ಹುಡುಗರು ಯಾರಾದರೂ ಡೆಫಿನೆಟ್ಲಿ ಈ ಸತಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಕಾಮಿಡಿ ಜಾನರಲ್ಲಿ ಟಾಪಲ್ಲಿರೋದು ಆಲ್ಮೋಸ್ಟ್ ಅವರೇನೆ. ಸೊ ಯಾರು ಹೋಗ್ತಾರೆ ನೋಡಬೇಕು. ಕಡೆಯದಾಗಿ ಭಾಗ್ಯಲಕ್ಷ್ಮಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಭಾಗ್ಯಲಕ್ಷ್ಮಿ ಸೀರಿಯಲ್ನ ನೀವೆಲ್ಲರೂ ಕೂಡ ಆಲ್ರೆಡಿ ವೀಕ್ಷಿಸ್ತಾ ಇದ್ದೀರಾ. ಇದೇ ಥರ ವೀಕ್ಷಣೆ ಮಾಡ್ತಾನೆ ಇರಿ. ಆ್ಯಂಡ್ ಹೊಸ ಹೊಸ ಟ್ವಿಸ್ಟ್ ಜೊತೆಗೆ ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಮತ್ತು ಮೆಸೇಜ್, ಎಸ್ಪೆಷಲಿ ನಮ್ಮ ಸೀರಿಯಲ್ಲು ಬೇರೆ ಎಲ್ಲದಕ್ಕಿಂತ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಮೆಸೇಜ್ ಕೊಡುವಂಥ ಒಂದು ಸೀರಿಯಲ್ಲು, ಹಾಗಾಗಿ ಅದು ಹಿಟ್ಟಾಗಿರೋದು. ಸೊ ಇದೇ ಥರ ಒಳ್ಳೊಳ್ಳೆ ಮೆಸೇಜ್ಗಳು ಮತ್ತು ಬೇರೆ ಸಂಸಾರಕ್ಕೆ ಮಾದರಿ ಆಗುವಂಥ ಎಲ್ಲ ವಿಷಯಗಳು ಈ ಸೀರಿಯಲಲ್ಲಿ ಬರ್ತಾನೆ ಇರುತ್ತೆ. ಸೊ ತಪ್ಪದೇ ವೀಕ್ಷಿಸಿ ಭಾಗ್ಯಲಕ್ಷ್ಮಿ ಧಾರಾವಾಹಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್.